Praise the Lord. ದೇವರಿಗೆ ಮಹಿಮೆಯಾಗಲಿ. Such a joy to come to your house through this wonderful program, Prophetic Voice. ಪ್ರವಚನಾತ್ಮಕ ಧ್ವನಿ ಎಂಬ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮನೆಗಳನ್ನು ತಲುಪಲು ಎಷ್ಟೋ ಸಂತೋಷವಾಗಿದೆ. Today, I believe, brothers and sisters, the Lord is going to do mighty things through this program. ಪ್ರಿಯ ಸಹೋದರ ಸಹೋದರಿನ ನಂಬುತ್ತೇನೆ, ಖಂಡಿತವಾಗಿ ಇಂದು ದೇವರು ಈ ಕಾರ್ಯಕ್ರಮದ ಮೂಲಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಲಿದ್ದಾನೆ. Expect God to touch you. ದೇವರು ನಿಮ್ಮನ್ನ ಮುಟ್ಟುವುದಕ್ಕೆ ಎದುರು ನೋಡಿ. Expect God to move in the places where you are. ನೀವಿರುವಂತ ಸ್ಥಳಗಳಲ್ಲಿ ದೇವರು ಚಲಿಸುವುದನ್ನ ಎದುರು ನೋಡಿ. And the tangible presence of God is going to minister to you. ಒಂದು ಬದಲಾಗದಂತ ದೇವರ ಒಂದು ಕೃಪೆ ಇವತ್ತು ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. Wherever you're watching from, ನೀವೆಲ್ಲಿಂದಲೇ ನೋಡುತ್ತಿದ್ದರೂ ಸಹ the atmosphere is going to shift right now. ಅಲ್ಲಿರುವಂತ ಎಲ್ಲ ವಾತಾವರಣವು ಇಂದು ಬದಲಾಗಲಿದೆ. The glory of God is going to surround you. ದೇವರ ಮಹಿಮೆ ನಿಮ್ಮನ್ನ ತುಂಬಲಿದೆ. Today is the day of victory. ಇವತ್ತು ಜಯದ ದಿನವಾಗಿದೆ. Today is the day of deliverance. ಬಿಡುಗಡೆಯ ದಿನವಿಂದಾಗಿದೆ. Today is the day of upliftment. ಇವತ್ತಿನ ಒಂದು ಬಿಡುಗಡೆಯ ದಿನವಾಗಿದೆ. Today is the day of miracle. ಅದ್ಭುತದ ದಿನವಿದಾಗಿದೆ. Hallelujah. Hallelujah. So let's rejoice in the Lord. ಅದರಿಂದ ಕರ್ತನಲ್ಲಿ ಆನಂದಿಸಿ. And wait on in His presence. ಆತನ ಸನ್ನಿಧಾನದಲ್ಲಿ ಕಾಯ್ದಿರಿ. Stay tuned till the end of this program. ಈ ಕಾರ್ಯಕ್ರಮವನ್ನು ಮುಗಿದವರೆಗೂ ನೋಡಿ. And I strongly believe that these words are going to touch your life and bring the miracles in your life. ನಾನು ನಂಬುತ್ತೇನೆ ಈ ಒಂದು ದೇವರ ಮಾತುಗಳು ನಿಮ್ಮನ್ನ ಮುಟ್ಟಿ ನಿಮಗೆ ಬಿಡುಗಡೆಯನ್ನು ಉಂಟು ಮಾಡುತ್ತವೆ ಎಂಬುದಾಗಿ. Because God's word brings fruitfulness. ಏಕೆಂದರೆ ದೇವರ ಮಾತುಗಳು ಫಲವನ್ನು ಉಂಟು ಮಾಡುತ್ತವೆ. God's word is full of life. ದೇವರ ಮಾತಿನಲ್ಲಿ ಪರಿಪೂರ್ಣ ಜೀವವಿದೆ. That's what we see in Hebrews chapter 4. ಅದನ್ನು ನಾವು ಇಬ್ರಿಯ 4ರಲ್ಲಿ ನೋಡುತ್ತೇವೆ. God's word is full of life. ಆ ದೇವರ ವಾಕ್ಯವು ಸಜೀವವಾಗಿದೆ. That's living word. ಅದು ಜೀವವುಳ್ಳವಂತ ವಾಕ್ಯವು. Tonight that living word is going to speak to you. ಇಂದು ಆ ಒಂದು ದೇವರ ಜೀವವುಳ್ಳ ಮಾತುಗಳು ನಿಮ್ಮೊಂದಿಗೆ ಮಾತಾಡುತ್ತವೆ. Today through this program that living word is going to speak to you. ಇವತ್ತು ಈ ಕಾರ್ಯಕ್ರಮದಲ್ಲಿ ಆ ದೇವರ ಮಾತುಗಳು ನಿಮ್ಮೊಂದಿಗೆ ಮಾತಾಡುತ್ತವೆ. Hallelujah. 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 Isaiah 41 verse 10. ಯೆಶಾಯ 41 10ನೇ ವಚನ. Isaiah 41 verse 10. ಯೆಶಾಯ 41 10ನೇ ವಚನ. Fear not, for I am with you. Be not dismayed, for I am your God. I will strengthen you. Yes, I will help you. I will uphold you with my righteous right hand. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. Hallelujah. Hallelujah. This is the promise of God, my dear beloved children of God. ದೇವರ ಮಕ್ಕಳೇ, ಇದು ದೇವರ ವಾಗ್ದಾನವಾಗಿದೆ. This is the promise for each one of you. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಇದು ದೇವರ ವಾಗ್ದಾನವಾಗಿದೆ. God says, fear not. ದೇವರು ಹೇಳುತ್ತಿದ್ದಾನೆ, ಭಯಪಡಬೇಡ. Fear not. ಭಯಪಡಬೇಡ. Fear not. ಭಯಪಡಬೇಡ. Hallelujah. Hallelujah. Bible say in the Bible there are more than 366 times recorded words saying fear not. ಭಯಪಡಬೇಡ ಎಂಬುದಾಗಿ ವಾಕ್ಯದಲ್ಲಿ 365 ಸಾರಿ ಬರೆಯಲ್ಪಟ್ಟಿದೆ. In the Bible more than 366 times this word fear not is repeated. ಬೈಬಲ್ನಲ್ಲಿ ಭಯಪಡಬೇಡ ಎಂಬ ಒಂದು ಈ ಮಾತು 366 ಸಾರಿ ಬರೆಯಲ್ಪಟ್ಟಿದೆ. In a year we have 365 days. ಒಂದು ವರ್ಷದಲ್ಲಿ 365 ದಿನಗಳು ನಮಗಿದೆ. Once in 3 years we have leap year, and that year we have 366 days. ಒಂದು ಸಾರಿ ಅಧಿಕ ವರ್ಷವು ಬರುವಾಗ ಅದರಲ್ಲಿ 366 ದಿನಗಳಿರುತ್ತವೆ. Whenever leap year occurs we see 366 days, one day extra. ಪ್ರತಿ ಸಾರಿ ಅಧಿಕ ವರ್ಷವು ಬರುವಾಗ ಒಂದು ದಿನ ಹೆಚ್ಚಿನದಾಗಿರುತ್ತದೆ. Hallelujah. Hallelujah. The word of God. ದೇವರ ವಾಕ್ಯವು 366 times the word fear not is repeated. ದೇವರ ವಾಕ್ಯದಲ್ಲಿ 366 ಸಾರಿ ಭಯಪಡಬೇಡ ಎಂಬ ಮಾತು ಬರೆಯಲ್ಪಟ್ಟಿದೆ. That means ಅದರರ್ಥ God wants you to live a life with the strength of God. ಆ ದೇವರ ಒಂದು ಬಲದಲ್ಲಿ ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. He wants you to be bold. ನೀವು ಧೈರ್ಯವಾಗಿರುವುದಕ್ಕೆ ಆತನು ಬಯಸುತ್ತಾನೆ. He wants you and me to be courageous. ನಾವು ಧೈರ್ಯಶಾಲಿಗಳಾಗಿರಲು ಆತನು ಬಯಸುತ್ತಾನೆ. He wants you and me to be strong. ಒಂದು ಬಲವಾಗಿರಲು ಆತನು ನಮ್ಮನ್ನ ಬಯಸುತ್ತಾನೆ. The Lord says fear not. ಅದರಿಂದ ಕರ್ತನು ಹೇಳುತ್ತಿದ್ದಾನೆ, ಭಯಪಡಬೇಡ. Today we see fearful things are surrounding us. ಇದು ನಾವು ನೋಡ್ತೇವೆ, ಭಯಪಡಿಸುವಂತ ಅನೇಕ ವಿಷಯಗಳು ನಮ್ಮ ಸುತ್ತಲೂ ಇದ್ದಾವೆ. If you just on the channels and when you start reading the news, some news may even make you to panic. ಇವತ್ತು ನೀವು ಟಿವಿಯನ್ನು ಆನ್ ಮಾಡಿ ನೋಡುವಾಗ ಕೆಲವೊಂದು ವಾರ್ತೆಗಳು ನಿಮ್ಮನ್ನ ಭಯಪಡಿಸುತ್ತವೆ. There are so many crimes happening all over us. ಅನೇಕ ಕ್ರೈಮ್ಗಳು ಇಂದು ನಮ್ಮ ಸುತ್ತಲೂ ನಡೀತಾ ಇವೆ. And more we dig into those news, we get more fear.
ಇನ್ನು ಹೆಚ್ಚಾದ ಆಳದಲ್ಲಿ ನಾವು ಆ ವಾರ್ತೆಗಳನ್ನು ನೋಡುವಾಗ ಇನ್ನು ಹೆಚ್ಚಾದ ಭಯ ನಮಗುಂಟಾಗುತ್ತದೆ. Sometimes we fear sickness. ಕೆಲವು ಸಾರಿ ನಾವು ರೋಗಕ್ಕೆ ಭಯಪಡುತ್ತೇವೆ. This COVID virus has brought such a fear in the life of people. Nobody wants to come out of their house. Even while they are in the house, they continually wear masks and do all sort of things to protect themselves from this deadly virus. ಈ ಒಂದು ಮರಣಕರವಾಗಿರುವಂತಹ ವೈರಸ್ ಇಂದ ಇವತ್ತು ಜನರು ಯಾರು ಕೂಡ ಆಚೆ ಬರಲು ಭಯ ಪಡುತ್ತಿದ್ದಾರೆ. ಮನೆಯಲ್ಲಿರುವಾಗಲೂ ಕೂಡ ಮಾಸ್ಕ್ ಗಳನ್ನು ಧರಿಸಿಕೊಂಡು ಜೀವಿಸ್ತಾ ಇದ್ದಾರೆ. They fear where they will be infected with this virus. ಅವರು ಭಯ ಪಡುತ್ತಿದ್ದಾರೆ ಎಲ್ಲಿ ಈ ವೈರಸ್ ನಮಗೆ ಅಂಟುಕೊಳ್ಳುತ್ತದೋ ಎಂಬುದಾಗಿ. Some people fear because of the loss they are about to see in the future. ಯಾಕಂದ್ರೆ ಅವರು ಮುಂದೆ ಅನುಭವಿಸುವಂತ ನಷ್ಟವನ್ನು ನೋಡಿ ಕೆಲವರು ಭಯ ಪಡುತ್ತಿರುತ್ತಾರೆ. Some people fear because of the wicked people. ಕೆಲವರು ದುಷ್ಟರನ್ನು ನೋಡಿ ಭಯ ಪಡುತ್ತಿರುತ್ತಾರೆ. Some people fear because they have done some wrong in their lives. ಅವರ ಜೀವಿತದಲ್ಲಿ ತಪ್ಪುಗಳನ್ನು ಮಾಡಿರುವಂತವರು ಸಹ ಭಯ ಪಡುತ್ತಿರುತ್ತಾರೆ. Some mistakes in their life. ಅವರ ಜೀವಿತದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿರುತ್ತಾರೆ. They fear when will that be revealed. ಯಾವಾಗ ಅದು ಆಚೆ ಬರುತ್ತದೆಯೋ ಎಂಬುದಾಗಿ ಅವರು ಭಯ ಪಡುತ್ತಿರುತ್ತಾರೆ. The Bible says in Proverbs 28 verse 1. ಜ್ಞಾನೋಕ್ತಿಗಳು 28:1 ಹೀಗೆ ಹೇಳಿದೆ, The wicked flee when no one pursues, but the righteous are bold as lion. ನೀತಿವಂತನು ಧೈರ್ಯಶಾಲಿಯಾಗಿದ್ದಾನೆ, ದುಷ್ಟನು ಅಡಗಿಕೊಳ್ಳುತ್ತಾನೆ ಎಂಬುದಾಗಿ. The wicked flees when no one pursues, but the righteous are bold as lions. ಹಿಂದಟ್ಟಿದರೂ ದುಷ್ಟನು ಎದರಿ ಓಡುವನು, ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುವನು. When we commit mistakes, ನಾವು ತಪ್ಪುಗಳನ್ನು ಮಾಡುವಾಗ the enemy grips us with fear. ಅವನು ಭಯದಲ್ಲಿ ನಮ್ಮನ್ನು ತುಂಬಿಸುತ್ತಾನೆ ಶತ್ರು. Adam and Eve were hiding in the presence of God. They were not bold to come and face the Lord. ದೇವರನ್ನ ಎದುರುಗೊಳ್ಳುವಂತ ಧೈರ್ಯವಿಲ್ಲದೆ ಆದಮ್ ಮತ್ತು ಅವ್ವಳು ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ. They were hiding from God. ದೇವರಿಂದ ಬಚ್ಚಿಟ್ಟುಕೊಳ್ಳುತ್ತಾರೆ. My dear beloved, ನನ್ನ ಪ್ರಿಯರೇ, today if you have been doing some wrong and you are fearing society, fearing God, God is ready to give you a second chance. Come to him, ask forgiveness and receive freedom in your heart. ನನ್ನ ಪ್ರಿಯರೇ, ಇಂದು ನೀವೇನಾದರೂ ತಪ್ಪು ಮಾಡಿ ಸಮಾಜಕ್ಕೂ ದೇವರಿಗೂ ಭಯಪಡುತ್ತಾ ಇರುವುದಾದರೆ ಇವತ್ತು ಕರ್ತನು ನಿಮಗೆ ಇನ್ನೊಂದು ಅವಕಾಶವನ್ನು ಕೊಡುತ್ತಿದ್ದಾನೆ ಆತನ ಪ್ರಸನ್ನತೆಯಲ್ಲಿ ಬರುವುದಕ್ಕಾಗಿ. The word of God in Proverbs 28:13 which says that those who cover their sins will not prosper, but those who confess that will find grace. ನಾವು ಹಾಗೆ ವಾಕ್ಯದಲ್ಲಿ ನೋಡುತ್ತೇವೆ, ಪಾಪವನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭವಾಗದು, ಪಾಪವನ್ನ ಅರಿಕೆ ಮಾಡುವವನಿಗೆ ಶುಭ ಉಂಟಾಗುವುದು ಎಂಬುದಾಗಿ. The word of God says that. ಅದನ್ನ ದೇವರ ವಾಕ್ಯವೇ ಹೇಳುತ್ತದೆ. Proverbs 28 verse 13. He who covers his sins will not prosper, but whoever confesses and forsakes them will have mercy. ಜ್ಞಾನೋಕ್ತಿಗಳು 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯು ದೊರೆಯುವುದು. Sometimes when we violate the word of God, violate the law and do evil things, we fear. ಕೆಲವು ಸಾರಿ ನಾವು ದೇವರ ವಾಕ್ಯವನ್ನ ಮೀರಿ ನಡೆಯುವಾಗ ನಾವು ಭಯಪಡುತ್ತೇವೆ. Some people are so fearful, saying that when will these things be exposed and what kind of shame I'm going to face. So there is no peace in their heart. They struggle day and night without sleep. ಕೆಲವರು ಅವರು ಮಾಡಿದಂಥ ತಪ್ಪುಗಳು ಯಾವಾಗ ಬಯಲಿಗೆ ಬರುತ್ತವೋ, ಯಾರು ನಮಗೆ ಏನು ಅನ್ನುತ್ತಾರೆ ಎಂಬ ಒಂದು ನಾಚಿಕೆಯಿಂದ ಅವರು ಆಚೆ ಬರದೆ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಇರುತ್ತಾರೆ. Once I met an young man who was sick and doctors diagnosed and said there is nothing wrong with him. Parents were very upset, knowing not why this child is often going through sickness. ನಾನೊಬ್ಬ ಯೌವನಸ್ಥನನ್ನು ಸಂಧಿಸಿದೆ. ಅವನಿಗೆ ವೈದ್ಯರ ಪ್ರಕಾರವಾಗಿ ಯಾವ ರೋಗವಿಲ್ಲ, ಆದರೆ ಅವನ ತಂದೆ ತಾಯಿಗಳು ಏನಕ್ಕಾಗಿ ಇವನಿಷ್ಟು ರೋಗದಲ್ಲಿದ್ದಾನೆ ಎಂಬುದಾಗಿ ಆಶ್ಚರ್ಯ ಪಡುತ್ತಿದ್ದರು. Their family was very devoted family, so they called me to pray for this child. ಅವರ ಒಂದು ಕುಟುಂಬವು ದೇವರಿಗೆ ಭಯಪಡುವಂತ ಕುಟುಂಬವಾಗಿತ್ತು. ಆ ಹುಡುಗನಿಗಾಗಿ ಪ್ರಾರ್ಥಿಸಲು ಅವರು ನನ್ನ ಕರೆದರು. They said my boy is a very good boy. ನಮ್ಮ ಹುಡುಗ ಬಹಳ ಒಳ್ಳೆ ಹುಡುಗನಾಗಿದ್ದಾನೆ. He is a very good boy. ಅವನು ಒಳ್ಳೆ ಹುಡುಗನಾಗಿದ್ದಾನೆ. But we do not know why he is keep falling sick often. ಆದರೆ ನಮಗೆ ಗೊತ್ತಿಲ್ಲ ಇವನು ಆಗಾಗ್ಗೆ ರೋಗಕ್ಕೆ ಬೀಳ್ತಾ ಇದ್ದಾನೆ. We have taken him to every physician. ಎಲ್ಲ ವೈದ್ಯರ ಬಳಿಗೆ ಕರ್ಕೊಂಡು ಹೋಗಿದ್ದೇವೆ. But they say everything is right with him. ಆದರೆ ಅವರು ಹೇಳ್ತಿದ್ದಾರೆ ಎಲ್ಲವೂ ಇವನೊಂದಿಗೆ ಸರಿ ಇದೆ ಎಂಬುದಾಗಿ. But still he suffers sleepless nights. ಆದರೆ ಇವನು ರಾತ್ರಿಯಲ್ಲಿ ಮಲಗ್ತಾ ಇಲ್ಲ. He is so fearful. ಅವನು ಬಹಳ ಭಯಪಡುತ್ತಿದ್ದಾನೆ. He is so fearful. ಬಹಳ ಭಯಪಡುತ್ತಿದ್ದಾನೆ. So they asked me to pray. ಅವರು ಅವನಿಗಾಗಿ ಪ್ರಾರ್ಥಿಸಲು ನನ್ನ ಕೇಳಿಕೊಂಡರು. So I felt in my heart to counsel this boy. ಅದನ್ನ ಹೃದಯದಲ್ಲಿ ಅನಿಸಿತು ಅವನಿಗೆ ನನ್ನ ಆಲೋಚನೆಗಳನ್ನು ಹೇಳಬೇಕೆಂಬುದಾಗಿ. As the Spirit of the Lord gave me some guidance. ಆ ದೇವರಾತ್ಮ ನನಗೆ ಕೆಲವೊಂದು ಆಲೋಚನೆಗಳನ್ನು ಕೊಟ್ಟನು. So I took him by side and started talking with him. ನಾನು ಅವನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮಾತಾಡಿಸಲು ಪ್ರಾರಂಭಿಸಿದೆ. And he opened his heart to me. ಆಗ ಅವರು ಹೃದಯ ಬಿಚ್ಚಿ ನನ್ನೊಂದಿಗೆ ಮಾತಾಡಿದರು. And he said, ಅವರು ಹೇಳಿದರು, my parents are trusting me.
ನನ್ನ ಒಂದು ಪೋಷಕರು ನನ್ನ ನಂಬುತ್ತಿದ್ದಾರೆ, but I've been caught up with all the evil habits. ಆದ್ರೆ ಎಲ್ಲ ದುಶ್ಚಟಗಳಿಗೆ ನಾನು ಒಳಗಾಗಿದ್ದೇನೆ. I've been caught up with so many evil activities. ಒಂದು ದುಷ್ಟ ಕಾರ್ಯಗಳಿಗೆ ನಾನು ಒಳಗಾಗಿದ್ದೇನೆ. I'm so fearful when I'll be caught with my parents. ನನಗೆ ತುಂಬಾ ಭಯವಾಗ್ತಿದೆ, ನನ್ನ ಪೋಷಕರು ಯಾವಾಗ ಇದನ್ನು ತಿಳ್ಕೊಳ್ಳುತ್ತಾರೋ Whenever ಎಂಬುದಾಗಿ. I think about it, ಅದನ್ನು ನಾನು ಕುರಿತು ಯೋಚಿಸುವಾಗ I become mad. ನಾನು ಹುಚ್ಚನಾಗುತ್ತೇನೆ, I become depressed, ನಾನು ಬಹಳ ಖಿನ್ನತೆಗೆ ಒಳಗಾಗುತ್ತೇನೆ, and fear grips me. ಭಯ ನನ್ನ ಹಿಡಿಯುತ್ತದೆ. This is why I'm suffering. ಇದೇ ನನಗೆ ನಿದ್ದೆ ಬರೋದಕ್ಕೆ ಕಾರಣ. My dear beloved, ನನ್ನ ಪ್ರಿಯರೇ, when we hide our sins, ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುವಾಗ, when we hide our sins, ನಮ್ಮ ಪಾಪಗಳನ್ನು ಮುಚ್ಚಿಕೊಳ್ಳುವಾಗ there is no peace for wicked. ಅಲ್ಲಿ ನಮಗೆ ಯಾವ ಸಮಾಧಾನವೂ ದೊರೆಯುವುದಿಲ್ಲ. But when we confess them ಆದ್ರೆ ನಾವು ಆ ಪಾಪಗಳನ್ನು ಒಪ್ಪಿಕೊಳ್ಳುವಾಗ, and give them up, ಅವುಗಳನ್ನು ಬಿಟ್ಟು ಬಿಡುವಾಗ, we will see mercy of the Lord surrounding our life. ಆಗ ದೇವರ ಕರುಣೆ ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ. Today, ಇವತ್ತು if you are in fear because of your mistake, ನಿಮ್ಮ ತಪ್ಪುಗಳಿಂದ ನೀವು ಭಯದಲ್ಲಿ ಇರುವುದಾದರೆ, God is ready to accept you. ನಿಮ್ಮನ್ನು ಸ್ವೀಕರಿಸಲು ದೇವರು ಸಿದ್ಧನಿದ್ದಾನೆ. Come out of it. ಆ ಭಯದಿಂದ ಆಚೆ ಬನ್ನಿ. Come out of that mistakes. ಆ ತಪ್ಪುಗಳಿಂದ ಆಚೆ ಬನ್ನಿ. Give up all those habits. ಎಲ್ಲ ಚಟಗಳನ್ನ ಬಿಡಿ. You will experience the freedom of the Lord. ದೇವರ ಒಂದು ಬಿಡುಗಡೆಯನ್ನು ನೀವು ಅನುಭವಿಸುತ್ತೀರಿ. The other reason for becoming fearful, ಇನ್ನೊಂದು ಭಯಪಡುವುದಕ್ಕೆ ಕಾರಣವೇನೆಂದರೆ, because of the wicked people. ದುಷ್ಟ ಜನರಿಂದ Sometimes they trap us. ಕೆಲವು ಸಾರಿ ಅವರಿಗೆ ನಮ್ಮನ್ನು ಹಿಡಿಯುತ್ತಾರೆ. They try to gain from us whatever they can. ಅವರು ಬಯಸಿದ್ದೆಲ್ಲವನ್ನ ಅವರು ನಮ್ಮಿಂದ ಕಿತ್ತುಕೊಳ್ಳುತ್ತಾರೆ. But ಆದರೆ when you are on the Lord's side, ನೀವು ಕರ್ತನ ಪಕ್ಷವಾಗಿರುವಾಗ, when you seek the Lord, ಕರ್ತನ ನೀವು ನೋಡುವಾಗ, God is able to deliver you. ಆ ದುಷ್ಟರಿಂದ ನಿಮ್ಮನ್ನು ಬಿಡಿಸಲು ದೇವರು ಶಕ್ತನಾಗಿದ್ದಾನೆ. God is able to deliver you. ದೇವರು ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. As Psalmist says this way. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ. As Psalmist says this way in Psalms 55. ಕೀರ್ತನೆ 55ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. The 5th verse. 5ನೇ ವಚನದಿಂದ, Fearfulness and trembling have come upon me, and horror has overwhelmed me. So I said, oh, that I had wings like dove, I would fly away and be at rest. ಅಂಜಿ ನಡುಗುತ್ತೇನೆ, ದಿಗುಲು ನನ್ನನ್ನು ಹಿಡಿದಿದೆ. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯಿಸಿಕೊಳ್ಳುತ್ತಿದ್ದೆನು. He says, I fearfulness has overwhelmed me. ನಾನು ಅಂಜಿ ನಡುಗುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. Trembling. ನಾನು ಭಯಪಡುತ್ತಿದ್ದೇನೆ. Because of the fear of the wicked men. ಯಾಕಂದ್ರೆ ದುಷ್ಟನ ಒಂದು ಭಯದಿಂದ. Oh, how it will be if I had a wings like a dove to fly from the situation. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗುತ್ತಿದ್ದೆನು. Many times we feel like that. ಅನೇಕ ಸಾರಿ ನಾವು ಸಹ ಹೀಗೆ ಅಂದಿಕೊಳ್ಳುತ್ತೇವೆ. When we are caught in problems. ನಾವು ಸಮಸ್ಯೆಗಳಲ್ಲಿ ಬಿದ್ದಾಗ, when we are caught in situations, ಪರಿಸ್ಥಿತಿಗಳಲ್ಲಿ ನಾವು ಬಿದ್ದಾಗ, we are fearful so much. ನಾವು ಬಹಳವಾಗಿ ಭಯಪಡುತ್ತೇವೆ. We tremble so much. ಬಹಳವಾಗಿ ನಡುಗುತ್ತೇವೆ. Like the psalmist sang the song, we also feel like if I had wings, I would have flied from the situation. ಇಲ್ಲಿ ಕೀರ್ತನೆಗಾರನು ಆಡಿದಂತೆ ನನಗೂ ಸಹ ಪಾರಿವಾಳದ ಹಾಗೆ ರೆಕ್ಕೆಗಳಿದ್ದರೆ ಹಾರಿ ಹೋಗುತ್ತಿದ್ದೇನೆ ಎಂಬುದಾಗಿ. Who will deliver me from this wicked person? ಈ ಒಂದು ದುಷ್ಟನಿಂದ ಯಾರು ನನ್ನನ್ನು ರಕ್ಷಿಸುತ್ತಾರೆ? Who will deliver me from this wicked full situation? ಈ ಒಂದು ದುಷ್ಟ ಸಮಸ್ಯೆಯಿಂದ ಯಾರು ನನ್ನ ಬಿಡುಗಡೆ ಮಾಡುತ್ತಾರೆ? My dear beloved, ನನ್ನ ಪ್ರಿಯರೇ, my dear beloved, ನನ್ನ ಪ್ರಿಯರೇ, if you trust in the Lord, ನೀವು ಕರ್ತನಲ್ಲಿ ನಂಬುವುದಾದರೆ, if you seek the Lord, ಕರ್ತನನ್ನು ನೀವು ಹುಡುಕುವುದಾದರೆ, Lord will battle for you. ನಿಮಗಾಗಿ ಕರ್ತನು ಯುದ್ಧ ಮಾಡುತ್ತಾನೆ. If you are suffering unwanted court cases, ನೀವೊಂದು ಕೋರ್ಟ್ ಕೇಸಲ್ಲಿ ನೀವು ಸಮಸ್ಯೆಯಲ್ಲಿ ಇದ್ದರೆ, if you are suffering unwanted accusation against you, ನಿಮ್ಮ ಮೇಲೆ ಒಂದು ನಿಂದಾಪಮಾನಗಳು ಇದ್ದರೆ, if people are falsely accusing you, ತಪ್ಪಾಗಿ ನಿಮ್ಮ ಮೇಲೆ ಜನರು ನಿಂದಮಾನಗಳನ್ನು if people ಹೊರಿಸುತ್ತಿದ್ದಾರೆ, are trying to put you down by finding fault with you, ನಿಮ್ಮಲ್ಲಿ ತಪ್ಪುಗಳನ್ನು ಹುಡುಕಿ ನಿಮ್ಮನ್ನ ಕೆಳಗೆ ಹಾಕಲು ಜನರು ನೋಡುತ್ತಿದ್ದಾರೆ, don't fear. ಆದ್ರಿಂದ ಭಯಪಡಬೇಡಿ. God is able to redeem you from those wicked people's hand. ಆ ಒಂದು ದುಷ್ಟರಿಂದ ದೇವರು ನಿಮ್ಮನ್ನ ಬಿಡಿಸಲು ಶಕ್ತನಾಗಿದ್ದಾನೆ. And their thoughts will not prosper. ಅವರ ಆಲೋಚನೆಗಳು ಎಂದಿಗೂ ಈಡೇರುವುದಿಲ್ಲ. Because God is battling for you. ಏಕೆಂದರೆ ದೇವರು ನಿಮಗಾಗಿ ಯುದ್ಧ ಮಾಡುತ್ತಿದ್ದಾನೆ. So trust in the Lord. ಆದ್ರಿಂದ ಕರ್ತನಲ್ಲಿ ನಂಬಿಕೆ ಇಡಿ. Seek his face. ಆತನ ಮುಖವನ್ನ ಹುಡುಕಿ. And he will fight for you. ಆತನು ನಿಮಗಾಗಿ ಯುದ್ಧ He ಮಾಡುತ್ತಾನೆ. will fight for you. ನಿಮಗಾಗಿ ಯುದ್ಧ ಮಾಡುತ್ತಾನೆ. You see, some people fear the future. ಅವರು ಭವಿಷ್ಯವನ್ನು ಕುರಿತು ಕೆಲವರು ಭಯಪಡುತ್ತಾರೆ. The fear of future is a very terrible thought. ಆದ್ರಿಂದ ಭವಿಷ್ಯವನ್ನು ಕುರಿತು ಯೋಚಿಸುವಂತದ್ದು ಬಹಳ ಭಯಾನಕರ ಭಯವಾಗಿದೆ. Job says in 3:25. ಯೋಬ 3:25ರಲ್ಲಿ ಹೀಗೆ ಹೇಳುತ್ತದೆ. Job says in Job 3:25. ಯೋಬನು 3:25ರಲ್ಲಿ ಹೀಗೆ ಹೇಳುತ್ತಾನೆ. ಯೋಬನು, oh, what I feared has come upon me. ನನಗೆ ಭಯ ಉಂಟಿದೊಡನೆ ಆಪತ್ತು ಸಂಭವಿಸುವುದು. Oh, for the things I greatly feared has come upon me. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. And what I was afraid has happened to me.
ನಾನು ಯಾವುದಕ್ಕೆ ಭಯಪಡುತ್ತೇನೋ ಅದೇ ನನಗೆ ಬಂತು. Fear is a weapon the enemy uses to enter into your life, ಸೈತಾನನು ಉಪಯೋಗಿಸುವಂತ ಒಂದು ಆಯುಧವು ಭಯವಾಗಿದೆ. so that he can bring you in bondage, ಆ ಒಂದು ಭಯದಿಂದ ನಿಮ್ಮನ್ನ ಬಂಧನದಲ್ಲಿ ಇರಿಸುವುದಕ್ಕಾಗಿ, so that he can stop you from progressing, ನೀವು ಬೆಳೆಯದಂತೆ ನಿಮ್ಮನ್ನ ತಡೆಯುವುದಕ್ಕಾಗಿ, so that he can destroy you. ಈ ಭಯದಿಂದ ನಿಮ್ಮನ್ನ ನಾಶ ಮಾಡುವುದಕ್ಕಾಗಿ. Today God wants you to close the door for the enemy ಆದ್ರಿಂದ ಇವತ್ತು ಕರ್ತನ ಆ ಶತ್ರುವಿಗೆ ಬಾಗಿಲನ್ನ ಮುಚ್ಚುತ್ತಾನೆ. by being bold. ಧೈರ್ಯವಾಗಿ. When will this boldness come into our heart? ನಮ್ಮ ಹೃದಯದಲ್ಲಿ ಯಾವಾಗ ಈ ಧೈರ್ಯವು ಬರುತ್ತದೆ? See, we know how Job suffered. ಯೋಬನು ಹೇಗೆ ಕಷ್ಟ ಅನುಭವಿಸಿದ ನಿಮ್ಮದಾಗಿ ನಮಗೆ ಗೊತ್ತಿದೆ. He lost his wealth, ಅವನು ಎಲ್ಲ ಸಂಪತ್ತನ್ನು ಕಳಕೊಂಡನು. he lost his health, ತನ್ನ ಆರೋಗ್ಯವನ್ನು ಕಳಕೊಂಡನು. he lost his reputation, ತನ್ನ ಎಲ್ಲ ಹೆಸರನ್ನು ಕಳಕೊಂಡನು. he lost his children, ತನ್ನ ಮಕ್ಕಳನ್ನ ಕಳಕೊಂಡನು. and he lost everything God gave him. ದೇವರು ಅವನಿಗೆ ಕೊಟ್ಟಿದ್ದಂಥದ್ದು ಎಲ್ಲವನ್ನ ಕಳಕೊಂಡನು. And the secret is found in Job 3:25. ಆದರೆ ಅದಕ್ಕೆ ಕಾರಣ ಏನೆಂಬುದಾಗಿ ಆ ಒಂದು ರಹಸ್ಯ 3:25 ಬರೆಯಲ್ಪಟ್ಟಿದೆ. By fear Job opened the door for enemy to come. ಅವನ ಭಯದಿಂದ ಶತ್ರು ಅವನ ಒಳಗಡೆ ಬರುವುದಕ್ಕೆ ಅವನು ಬಾಗಿಲನ್ನು ತೆರೆದಿಟ್ಟನು. Sometimes the enemy might bring fearful thoughts about your future. ಅನೇಕ ಸಾರಿ ಸೈತಾನನು ನಿಮ್ಮ ಒಂದು ಭವಿಷ್ಯವನ್ನು ಕುರಿತು ನಿಮಗೆ ಭಯವನ್ನ ಹುಟ್ಟಿಸಬಹುದು. Close the doors of those negative imaginations. ಆ ಒಂದು ನಕಾರಾತ್ಮಕ ಊಹಿಸುವಿಕೆಗಳಿಗೆ ಎಲ್ಲವಕ್ಕೆ ನೀವು ಬಾಗಿಲನ್ನ ಮುಚ್ಚಿ. Trust the Lord for future. ನಿಮ್ಮ ಭವಿಷ್ಯಕ್ಕಾಗಿ ದೇವರನ್ನ ನಂಬಿ. The Lord God who led you thus far is able to lead you till the end. ಇಲ್ಲಿ ತನಕ ನಡೆಸಿಕೊಂಡು ಬಂದಂತ ದೇವರು ನಿಮ್ಮನ್ನ ಕಡೆಯ ತನಕ ನಡೆಸಿಕೊಂಡು ಹೋಗಲು ಶಕ್ತನಾಗಿದ್ದಾನೆ. Don't open your doors for fear. ಆದ್ರಿಂದ ಭಯಕ್ಕೆ ಅನುಮತಿ ಮಾಡಿಕೊಡಬೇಡಿ. Be of good cheer. ಅದರಿಂದ ಸಂತೋಷವುಳ್ಳವರಾಗಿರಿ. Hold on to the promise of God. ದೇವರ ವಾಗ್ದಾನಗಳನ್ನು ಹಿಡಿದುಕೊಳ್ಳಿರಿ. Speak the promise of God. ದೇವರ ವಾಗ್ದಾನಗಳನ್ನು ಮಾತಾಡಿ. And God is able to make doors open for you. ನಿಮಗಾಗಿ ದೇವರು ಬಾಗಿಲುಗಳನ್ನು ತೆರೆಯುತ್ತಾನೆ. Every shut doors will be opened in the mighty name of Jesus. ಬಲವಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಮುಚ್ಚಿರುವಂತ ಎಲ್ಲ ಬಾಗಿಲುಗಳು ತೆರೆಯುತ್ತವೆ. Your future is secure. ನಿಮ್ಮ ಭವಿಷ್ಯವು ಭದ್ರವಾಗಿದೆ. Once I saw a news. ನಾನು ಒಂದು ಸಾರಿ ಒಂದು ವಾರ್ತೆಯನ್ನು ನೋಡಿದೆ. There was a wonderful businessman. ಒಬ್ಬ ಒಂದು ಅದ್ಭುತವಾಗಿರುವಂತ ವ್ಯಾಪಾರಿ. He was a highly influential person in our state. ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಉನ್ನತವಾಗಿರುವಂತ ವ್ಯಕ್ತಿ. He had a beautiful family. ಅವರಿಗೆ ಸುಂದರವಾಗಿರುವಂತ ಕುಟುಂಬವಿದೆ. He had a very good business. ಒಳ್ಳೆ ವ್ಯಾಪಾರವಿದೆ. He had a very good influence in the political field. ಹಾಗೆ ಒಂದು ರಾಜಕಾರಣದಲ್ಲಿ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಅವನಿಗಿದೆ. He is a very highly reputed person. ಒಳ್ಳೆ ಹೆಸರನ್ನು ಸಂಪಾದಿಸಿದಂತ ವ್ಯಕ್ತಿ. But suddenly he committed suicide. ಆದರೆ ಅವನು ಆಕಸ್ಮಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. And everybody was shocked. ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. Why this man did like this? ಯಾಕಾಗಿ ಈ ಮನುಷ್ಯನು ಹೀಗೆ ಮಾಡಿಕೊಂಡನು? Why did he commit suicide? ಯಾಕೆ ಆತ್ಮಹತ್ಯೆ ಮಾಡಿಕೊಂಡನು? They found out that his suicide note was left there. ಅವನ ಒಂದು ಆತ್ಮಹತ್ಯೆಯ ಪತ್ರ ಅಲ್ಲಿ ಬರೆಯಲ್ಪಟ್ಟಿತ್ತು. And he said, ಅದರಲ್ಲಿ ಹೀಗೆ ಬರೆದಿದ್ದಾನೆ, I am fed up of life. ನಾನು ಜೀವಿತವನ್ನ ಕುರಿತು ಮನಸೋತು ಹೋಗಿದ್ದೇನೆ. I am so fearful of facing future. ಆ ಭವಿಷ್ಯವನ್ನ ಎದುರುಗೊಳ್ಳುವುದಕ್ಕೆ ನನಗೆ ಬಹಳ ಭಯವಾಗುತ್ತಿದೆ. I have debts. ನನಗೆ ಬಹಳ ಸಾಲಗಳಿವೆ. And I don't think so I will be able to clear all these debts. ಈ ಎಲ್ಲ ಸಾಲಗಳನ್ನು ತೀರಿಸ್ತೇನೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಇಲ್ಲ. So instead of facing this shame, let me kill myself. ಆ ನಾಚಿಕೆಯನ್ನು ಎದುರುಗೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾನು ನನ್ನನ್ನು ಸಾಯಿಸಿಕೊಳ್ಳುತ್ತೇನೆ ಎಂಬುದಾಗಿ. When people read that note, they were in tears. ಆ ಒಂದು ಪತ್ರವನ್ನ ಅನೇಕರು ಓದಿದಾಗ ಅವರು ಕಣ್ಣೀರನ್ನು ಸುರಿಸುತ್ತಾರೆ. His family was in tears. ಅವರ ಕುಟುಂಬದವರು ಕಣ್ಣೀರಿಂದ ತುಂಬುತ್ತಾರೆ. Such a sad end to such an influential person. ಅಂತ ಉನ್ನತವಾಗಿರುವಂತ ವ್ಯಕ್ತಿಗೆ ಎಂತ ಒಂದು ಅಂತ್ಯ ಬಂದಿತು. What made him to die? ಅವನು ಸಾಯುವುದಕ್ಕೆ ಏನು ಕಾರಣ? Fear. ಭಯವಾಗಿದೆ. Fear. ಭಯವಾಗಿದೆ. If you open the door for fear, ಭಯಕ್ಕೆ ನಿಮ್ಮನ್ನ ಅನುಮತಿ ಮಾಡಿಕೊಳ್ಳುವುದಾದರೆ fear will destroy you. ಆ ಭಯವು ನಿಮ್ಮನ್ನ ನಾಶ ಮಾಡುತ್ತದೆ. Fear of men. ಮನುಷ್ಯರ ಭಯ. Fear of situation. ಸಮಸ್ಯೆಗಳ ಭಯ. Fear of witchcraft. ಮಾಟ ಮಂತ್ರದ ಭಯ. Fear of evil spirit. ದುಷ್ಟಾತ್ಮಗಳ ಭಯ. This will destroy you. ಇದು ನಿಮ್ಮನ್ನ ನಾಶ ಮಾಡುತ್ತದೆ. Don't live your life with fear. ಆದ್ರಿಂದ ಭಯದೊಂದಿಗೆ ನೀವು ಜೀವಿಸಬೇಡಿ. Let not fear dictate to you the decision you need to make. ನೀವು ಮಾಡುವಂತ ನಿರ್ಧಾರಗಳು ಭಯವು ನಿಮ್ಮನ್ನ ನಡೆಸದಿರಲಿ. Let faith give you dictate you to make a right decision. ಆ ನಂಬಿಕೆಯು ನಿಮ್ಮನ್ನ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ನಡೆಸಲಿ. Hallelujah. Hallelujah. Bible says, ವಾಕ್ಯ ಹೇಳುತ್ತದೆ, Psalms 56, ಕೀರ್ತನೆ 56, 3rd verse. 3ನೇ ವಚನ. 3rd verse. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. Whenever I am afraid, I will trust in you. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. This is the way to come out of fear.
ಇದೇ ಒಂದು ಮಾರ್ಗವಾಗಿದೆ ಭಯದಿಂದ ಆಚೆ ಬರಲು. When you hold on to the promise of God, ದೇವರ ವಾಗ್ದಾನಗಳನ್ನು ಹಿಡಿದುಕೊಳ್ಳುವಾಗ, when you hold on to the presence of God, ದೇವರ ಪ್ರಸನ್ನತೆಯಲ್ಲಿ ನೀವಿರುವಾಗ, you will get boldness ನಿಮಗೆ ಧೈರ್ಯವು ಉಂಟಾಗುತ್ತದೆ to face any situation, ಎಂತ ಪರಿಸ್ಥಿತಿಗಳನ್ನು ಎದುರಿಸಲು, to face any kind of circumstances. ಎಲ್ಲ ಸಂದರ್ಭಗಳನ್ನು ಎದುರಿಸಲು. So today I'm going to pray for the deliverance from fear. ಇವತ್ತು ಭಯದಿಂದ ನಿಮಗೆ ಬಿಡುಗಡೆ ಆಗುವುದಕ್ಕಾಗಿ ನಾನು ಇಂದು ಪ್ರಾರ್ಥಿಸುತ್ತೇನೆ. God wants you to be free. ನೀವು ಬಿಡುಗಡೆಯಾಗಿರಲು ದೇವರು ಬಯಸುತ್ತಾನೆ. Finally, when you read Mark chapter 4, ಕೊನೆಯದಾಗಿ ನೀವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಓದುವುದಾದರೆ, Jesus and his disciples were traveling from one side of the sea to the other side. ಯೇಸು ಮತ್ತು ತನ್ನ ಶಿಷ್ಯರು ಸಮುದ್ರದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸುತ್ತಿದ್ದರು. And suddenly, ಅಲ್ಲಿ ತಕ್ಷಣವೇ a shock took place. ಅಲ್ಲಿ ಒಂದು ಆಶ್ಚರ್ಯವು ನಡೆದಿತು. A shock took place. ಅಲ್ಲಿ ಒಂದು ದೊಡ್ಡ ಆಶ್ಚರ್ಯ ನಡೆಯಿತು. What was the shock? ಅಲ್ಲಿ ಒಂದು ಆಶ್ಚರ್ಯವೇನೆಂದರೆ, there was a windstorm and waves. ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಅಲೆಗಳು ಎದ್ದವು. windstorms. ಆ ದೊಡ್ಡ ಬಿರುಗಾಳಿ ಎದ್ದಿತು. And they felt as if they are going to die. ಅವರು ಅಂದುಕೊಂಡರು ನಾವು ಸತ್ತೋಗ್ತೇವೆ ಎಂಬುದಾಗಿ. And they saw Jesus was sleeping. ಅಲ್ಲಿ ಕ್ರಿಸ್ತನು ಮಲಗಿರುವುದನ್ನು ಅವರು ನೋಡಿದ್ದಾರೆ. Teacher, ಬೋಧಕನೇ, teacher, ಬೋಧಕನೇ, you don't care about us. ನಮ್ಮನ್ನು ಕುರಿತು ನಿಮಗೆ ಚಿಂತೆ ಇಲ್ಲವೋ? We are dying. ನಾವಿಲ್ಲಿ ಸಾಯುತ್ತಿದ್ದೇವೆ. We are dying. ನಾವು ಸಾಯುತ್ತಿದ್ದೇವೆ. Then Jesus rose up. ಆಗ ಕ್ರಿಸ್ತನು ಎದ್ದೇಳುತ್ತಾನೆ. And he said, ಆತನು ಹೇಳುತ್ತಾನೆ, why are you so fearful? ನೀವು ಯಾಕೆ ಇಷ್ಟು ಭಯಪಟ್ಟಿದ್ದೀರಿ? Why are you so fearful? ಯಾಕಾಗಿ ನೀವು ಇಷ್ಟು ಭಯಪಟ್ಟಿದ್ದೀರಿ? And he said, ಆತನು ಹೇಳುತ್ತಾನೆ, how is that you have no faith? ನಿಮಗೆ ಯಾಕೆ ಇನ್ನು ನಂಬಿಕೆ ಇಲ್ಲವೇ ಎಂಬುದಾಗಿ. Why you have no faith? ಯಾಕೆ ನಿಮ್ಮಲ್ಲಿ ನಂಬಿಕೆ ಇಲ್ಲ? Today, my dear beloved, ಇವತ್ತು ನನ್ನ ಪ್ರಿಯ, believe in God. ಕರ್ತನಲ್ಲಿ ನಂಬಿಕೆ ಇಡಿ. Trust in God. ದೇವರಲ್ಲಿ ನಂಬಿಕೆ ಇಡಿ. That's the only way to come out of fear. ಅದೇ ಒಂದು ಮಾರ್ಗ ಭಯದಿಂದ ಆಚೆ ಬರಲು. Isaiah 41:10 says that. ಯೆಶಾಯ 41:10 ಅದನ್ನು ಹೇಳುತ್ತದೆ. Do not fear. ಭಯಪಡಬೇಡ. Why? ಯಾಕೆ? Because I am with you. ನಾನೇ ನಿನ್ನೊಂದಿಗೆ ಇದ್ದೇನೆ. I am greater than the one who is in this world. ಈ ಲೋಕದಲ್ಲಿ ಇರುವವರಿಗಿಂತ ನಾನು ಶಕ್ತನಾಗಿದ್ದೇನೆ. Stronger than the one who is in this world. ಈ ಲೋಕದಲ್ಲಿ ಇರುವವರಿಗಿಂತ ನಾನು ಬಲವಾಗಿದ್ದೇನೆ. Stronger than everything which is opposing you. ನಿಮಗೆ ವಿರುದ್ಧವಾಗಿರುವ ಎಲ್ಲದಕ್ಕಿಂತ ನಾನು ಬಲವಾಗಿದ್ದೇನೆ. Hallelujah. Hallelujah. So God is inviting you to the bold life. ಇವತ್ತು ದೇವರು ನಿಮ್ಮನ್ನು ಆ ಧೈರ್ಯಶಾಲಿ ಜೀವನಕ್ಕೆ ಸ್ವಾಗತಿಸುತ್ತಿದ್ದಾನೆ. You know, sometimes people say that when soldier goes for a war, ಕೆಲವರು ಹೇಳ್ತಾರೆ, ಸೈನಿಕನು ಯುದ್ಧಕ್ಕೆ ಹೋಗುವಾಗ, if he dies getting wounded in his heart, they will celebrate his death, believing that he has fought a good fight by being bold. ಆ ಸೈನಿಕನು ಧೈರ್ಯವಾಗಿ ಆ ಯುದ್ಧದಲ್ಲಿ ಮರಣಿಸುವುದಾದರೆ ಎಲ್ಲರೂ ಅದನ್ನು ಕುರಿತು ಸಂತೋಷಿಸುತ್ತಾರೆ, ಯಾಕಂದ್ರೆ ಧೈರ್ಯವಾಗಿ ಅವನು ಪ್ರಾಣವನ್ನು ಕೊಟ್ಟಿದ್ದಕ್ಕೆ. If he gets a wound from the back and he dies, they will ignore him because they say that he would have run from the enemy and he died because of showing his back to the enemy. ಒಂದು ವೇಳೆ ಅವನಿಗೆ ಅವನ ಎದೆ ಭಾಗದಲ್ಲಿ ಗಾಯವಾಗದೆ ಹಿಂಭಾಗದಲ್ಲಿ ಗಾಯವಾದರೆ ಆಗ ಅವರು ಹೇಳುತ್ತಾರೆ, ಅವನು ಶತ್ರುವಿಗೆ ಬೆನ್ನು ತೋರಿಸಿ ಓಡಿ ಹೋಗುತ್ತಿದ್ದಾನೆ, ಆದ್ರಿಂದ ಅವನು ಸತ್ತು ಹೋಗಿದ್ದಾನೆ ಎಂಬುದಾಗಿ ಅವನನ್ನು ಕುರಿತು ಯಾವ ಸಂತೋಷವನ್ನು ಜನರು ಪಡುವುದಿಲ್ಲ. God does not want you to show your back to your enemy. ಅದರಿಂದ ದೇವರು ಎಷ್ಟು ಮಾತ್ರಕ್ಕೂ ಶತ್ರುವಿಗೆ ನಿಮ್ಮ ಬೆನ್ನನ್ನು ತೋರಿಸುವುದು ದೇವರು ಇಷ್ಟಪಡುವುದಿಲ್ಲ. God wants you to be a bold like lion. ಒಂದು ಸಿಂಹದ ಹಾಗೆ ಧೈರ್ಯದಿಂದ ಇರಲು ಆತನು ನಿಮ್ಮಿಂದ ಬಯಸುತ್ತಾನೆ. Because our God is a lion of Judah. ಯಾಕಂದ್ರೆ ನಮ್ಮ ದೇವರು ಯಹೂದ ಕುಲದ ಸಿಂಹವಾಗಿದ್ದಾನೆ. And we are the children of that lion. ನಾವು ಆ ಸಿಂಹದ ಮರಿಗಳಾಗಿದ್ದೇವೆ. He is with us. ಆತನು ನಮ್ಮೊಂದಿಗಿದ್ದಾನೆ. So be bold. ಆದ್ರಿಂದ ಧೈರ್ಯವಾಗಿರಿ. Definitely your financial breakthrough is going to come. ಖಂಡಿತವಾಗಿ ನಿಮ್ಮ ಆರ್ಥಿಕ ಸಮಸ್ಯೆಯ ಪರಿಸ್ಥಿತಿ ಬಿಡುಗಡೆಯಾಗುತ್ತದೆ. Boldness comes through faith. ಧೈರ್ಯವು ನಂಬಿಕೆಯಿಂದ ಬರುವಂತದ್ದಾಗಿದೆ. You see Hebrews 4:16. ಇಬ್ರಿಯ 4:16 ನೋಡಿದಾದರೆ, God said, come to me, approach the throne room of God with boldness. ಧೈರ್ಯವಾಗಿ ದೇವರ ಕೃಪಾಸನಕ್ಕೆ ಬನ್ನಿ ಎಂಬುದಾಗಿ. Because people didn't have boldness to go to the throne room of God, because those days whoever entered the holy of holies in unworthy manner will die. ಯಾರಾದರೂ ಅಯೋಗ್ಯವಾಗಿ ಆ ದೇವರ ಕೃಪಾಸನಕ್ಕೆ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೆ ಯಾರಾದರೂ ಹೋದರೆ ಅವರು ಸಾಯ್ತಾ ಇದ್ದರು ಆ ಕಾಲದಲ್ಲಿ. But in the end times, ಆದರೆ ಈ ಕಡೆ ದಿನಗಳಲ್ಲಿ he has given you an access. ಆತ ನಿಮಗೆ ಆ ಕೃಪಾಸನಕ್ಕೆ ಹೋಗುವಂತ ಅನುಮತಿಯನ್ನು ಕೊಟ್ಟಿದ್ದಾನೆ. And that comes through faith. ಅದು ನಂಬಿಕೆಯಿಂದಲೇ ನಮಗೆ ದೊರೆಯುವಂತದ್ದಾಗಿದೆ. Today, ಇವತ್ತು God wants you to have a wonderful life. ಒಂದು ಸುಂದರವಾಗಿರುವಂತಹ ಜೀವಿತವನ್ನು ಹೊಂದಿಕೊಳ್ಳಲು ದೇವರು ಬಯಸುತ್ತಾನೆ. Free from all fears. ಎಲ್ಲ ಭಯದಿಂದ ಓಡಿ ಹೋಗಿ. Are you ready to be set free? ನೀವು ಬಿಡುಗಡೆಯಾಗಲು ನೀವು ಇಂದು ಸಿದ್ಧರಿದ್ದೀರಾ?
Come on, let us pray right now. ಬನ್ನಿ ನಾವೀಗ ಪ್ರಾರ್ಥಿಸೋಣ. Come on, let us pray right now. ಈಗ ನಾವು ಪ್ರಾರ್ಥಿಸೋಣ ಬನ್ನಿ. Father, I pray for everyone who's watching this program. ತಂದೆ, ಈ ಕಾರ್ಯಕ್ರಮ ನೋಡುತ್ತಿರುವಂತ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. Let every fear from their heart be rooted out in Jesus' name. ಅವರ ಹೃದಯದಲ್ಲಿರುವಂತ ಎಲ್ಲ ಭಯವು ಯೇಸು ನಾಮದಲ್ಲಿ ಆಚೆ ಹೋಗಲಿ. Spirit of fear, leave in Jesus' name. ಭಯದ ಆತ್ಮವೇ ಯೇಸು ನಾಮದಲ್ಲಿ ಅವರನ್ನ ಬಿಟ್ಟು ಹೋಗು. All sort of tormentation in their thought be gone in Jesus' name. ಯೇಸು ನಾಮದಲ್ಲಿ ಅವರ ಆಲೋಚನೆಯಲ್ಲಿ ಇರುವಂತ ಎಲ್ಲ ಭಯವು ಅವರನ್ನ ಬಿಟ್ಟು ಹೋಗಲಿ. Lord, thank you. ಕರ್ತನೇ ವಂದನೆ. Because you are with us. ನೀವು ನಮ್ಮೊಂದಿಗಿದ್ದೀರಿ. You are with us. ನೀವು ನಮ್ಮೊಂದಿಗೆ ಇದ್ದೀರಿ. And we will not be put to shame. ನೀವೆಷ್ಟು ಮಾತ್ರಕ್ಕೂ ನಮ್ಮನ್ನು ನಾಚಿಕೆ ಒಳಗಾಗುವುದಕ್ಕೆ We will ಬಿಡುವುದಿಲ್ಲ. never be put to shame. ಆತನು ನಮ್ಮನ್ನು ಎಷ್ಟು ಮಾತ್ರಕ್ಕೂ ನಾಚಿಕೆ ಒಳಗಾಗಲು Because ಬಿಡುವುದಿಲ್ಲ. you are upholding us, Lord. ಯಾಕಂದ್ರೆ ನೀನೇ ನಮ್ಮನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ. Today uphold all those who are going through fear, Lord. ಕರ್ತನೇ, ಇವತ್ತು ಯಾರೆಲ್ಲ ಭಯದಲ್ಲಿ ಹೋಗ್ತಿದ್ದಾರೋ ಅವರನ್ನ ಹಿಡಿದು ಮೇಲಕ್ಕೆತ್ತಪ್ಪ. Because of financial situation, ಅವರ ಒಂದು ಆರ್ಥಿಕ ಸಮಸ್ಯೆಯಿಂದ, family, ಅವರ ಕುಟುಂಬ ಸಮಸ್ಯೆಯಿಂದ, business, ಅವರ ವ್ಯಾಪಾರದಲ್ಲಿ ಇರುವಂತ whatsoever personal problems, ಅವರ ವೈಯಕ್ತಿಕವಾಗಿರುವಂತ ಎಲ್ಲ ಸಮಸ್ಯೆಗಳಿಂದ, wherever the enemy has trapped them, ಎಲ್ಲೆಲ್ಲ ಸೈತಾನ್ ಅವನ್ನ ಹಿಡಿದಿದ್ದಾನೋ, let those cords be broken in the name of Jesus. ಎಲ್ಲ ಹಿಡಿತಗಳು ಯೇಸು ನಾಮದಲ್ಲಿ ಮುರಿದು ಹೋಗಲಿ ಅಪ್ಪ. Lord, we speak freedom in your name. ಯೇಸು ನಾಮದಲ್ಲಿ ನಾವು ಬಿಡುಗಡೆಯನ್ನು In ಘೋಷಿಸ್ತಾ the ಇದ್ದೇವೆ. name of Jesus. ಯೇಸು ನಾಮದಲ್ಲಿ. Thank you, Lord. ವಂದನೆ ಕರ್ತನೇ. Thank you, Lord, ವಂದನೆ ಕರ್ತನೇ. for setting free ಅವರನ್ನ ಬಿಡುಗಡೆ from ಮಾಡಿದ್ದಕ್ಕಾಗಿ, fear, Lord. ಭಯದಿಂದ ಬಿಡುಗಡೆ We give you ಮಾಡಿದ್ದಕ್ಕಾಗಿ glory. ನಿಮಗೇ ಮಹಿಮೆ We ಸಲ್ಲಿಸ್ತೇವೆ. give you praise. ನಿಮಗೇ ಸ್ತುತಿ We ಸಲ್ಲಿಸ್ತೇವೆ. give you praise. ನಿಮಗೇ ಸ್ತುತಿ ಮಾಡುತ್ತೇವೆ. Thank you, Jesus. ವಂದನೆ ಯೇಸುವೆ. Thank you, Lord, ವಂದನೆ ಕರ್ತನೆ. for touching your people. ನಿನ್ನ ಜನರನ್ನ ಮುಟ್ಟಿದ್ದಕ್ಕಾಗಿ In Jesus' name. ಯೇಸು ನಾಮದಲ್ಲಿ, In Jesus' name. ಯೇಸು ನಾಮದಲ್ಲಿ. Amen. ಆಮೆನ್. Hallelujah. ಹಾಲೆಲೂಯಾ. Come on, start thanking God. ದೇವರನ್ನು ಸ್ತುತಿಸುವುದಕ್ಕೆ You ಪ್ರಾರಂಭಿಸಿ. are set free from all fear. ಎಲ್ಲ ಭಯದಿಂದ ನೀವು There is ಮುಕ್ತರಾಗಿದ್ದೀರಿ. a person who's watching this program. ಒಬ್ಬ ವ್ಯಕ್ತಿ ಈ ಕಾರ್ಯಕ್ರಮ The ನೋಡುತ್ತಿದ್ದಾರೆ. Spirit of the Lord says that you're going through a lot of debts. ಅನೇಕ ಸಾಲಗಳಲ್ಲಿ ನೀನು ಹೋಗ್ತಿದ್ದೆ ಎಂಬುದಾಗಿ ದೇವರಾತ್ಮ ನನಗೆ ಹೇಳುತ್ತಿದೆ. And you have a temptation to commit suicide. ಸಾಯ್ಬೇಕನ್ನೋ ಮನೋಭಾವ ನಿನ್ನಲ್ಲಿ ಇದೆ. My dear beloved, ನನ್ನ ಪ್ರಿಯನೇ, dying is not the solution. ಸಾಯುವಂಥದ್ದು ಪರಿಹಾರವಲ್ಲ. Seek the Lord. ಕರ್ತನನ್ನ ಹುಡುಕು. He will open the doors for you. ನಿಮಗಾಗಿ ಆತನು ಬಾಗಿಲುಗಳನ್ನು He ತೆರೆಯುತ್ತಾನೆ. will open the doors for you. ನಿಮಗಾಗಿ ಆತನು ಬಾಗಿಲುಗಳನ್ನು ತೆರೆಯುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. There's somebody watching having problem in your nerves. ಆ ಒಂದು ನರಗಳಲ್ಲಿ ಸಮಸ್ಯೆ ಇರುವಂತವರು ಇದನ್ನು ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮವನ್ನು. You have nerve weakness. ಅದು ನರಗಳ ದೌರ್ಬಲ್ಯತನ. See the healing touch of God right now. ಈಗಲೇ ದೇವರ ಸ್ವಸ್ಥತೆಯ ಒಂದು ತಾಕುವಿಕೆಯನ್ನು ಮುಟ್ಟಿ. And all sorts of fear which comes and attacks you during the night hours is leaving you right now. ನೀವು ರಾತ್ರಿ ಸಮಯಗಳಲ್ಲಿ ತಾಕುವಂತ ಎಲ್ಲ ಒಂದು ದುಷ್ಟಕ್ರಿಯೆಗಳಿಂದ ದೇವರು ನಿಮ್ಮನ್ನ ಬಿಡುಗಡೆ ಮಾಡುತ್ತಿದ್ದಾನೆ. There are many who are watching having problems in their sleep disorders. ಆ ಒಂದು ನಿದ್ರೆ ಬರದಿರುವಂತ ಒಂದು ಸಮಸ್ಯೆನ ಅನೇಕರು ಎದುರಿಸ್ತಾ ಇದ್ದೀರಾ. Tonight the Spirit of the Lord is going to give you good sleep. ಇವತ್ತು ರಾತ್ರಿ ದೇವರು ನಿಮಗೆ ಒಳ್ಳೆ ನಿದ್ರೆಯನ್ನು ಅನುಗ್ರಹಿಸುತ್ತಾನೆ. Because the fear is leaving you right now. ಯಾಕಂದ್ರೆ ನಿಮ್ಮನ್ನ ಬಿಟ್ಟು ಭಯವು ಈಗಲೇ ಹೋಗುತ್ತಾ ಇದೆ. And also I request you to send your prayer requests so that we can pray for you. ಹಾಗೆ ನಾನು ಮನವಿ ಮಾಡುತ್ತೇನೆ, ನಿಮ್ಮ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸಲು. And the Lord will honor you. ಆಗ ದೇವರು ಖಂಡಿತವಾಗಿ ನಿಮ್ಮನ್ನು And you will ಘನಪಡಿಸುತ್ತಾನೆ. experience the miracle. ಆಗ ನೀವು ಅದ್ಭುತಗಳನ್ನು And ಅನುಭವಿಸುತ್ತೀರಿ. if you're led by the Spirit of God to sow into this ministry, support this ministry. ನೀವು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಡುವುದಾದರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಿತ್ತಿ. Because the word of God says, ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, give it and it shall be given to you. ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ. So my dear beloved, ನನ್ನ ಪ್ರಿಯರೇ, may the love of the Father ತಂದೆಯಾದ ದೇವರ ಪ್ರೀತಿ and the grace of our Lord Jesus Christ ಯೇಸು ಕ್ರಿಸ್ತನ ಕೃಪೆಯು and the fellowship of the Holy Spirit God ಪರಿಶುದ್ಧಾತ್ಮನ ಒಂದು ಐಕ್ಯತೆ rest upon you forever and ever. ನಿಮ್ಮ ಮೇಲೆ ಸದಾ ಕಾಲವೂ ಇರಲಿ. Amen. ಆಮೆನ್.